ಬೆಂಗಳೂರು ಉತ್ತರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನಾಮಪತ್ರ ಶಾಸಕರ ಅಭಿಪ್ರಾಯಕ್ಕೆ ಮಣಿದು ಮೈತ್ರಿ ಅಭ್ಯರ್ಥಿ ಆಗಿದ್ದೇನೆ. ನಾಮಪತ್ರ ಸಲ್ಲಿಕೆ ಬಳಿಕ ಸಚಿವ ಕೃಷ್ಣ ಬೈರೇಗೌಡರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ನ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಮೈತ್ರಿ ಪಕ್ಷಗಳ ಸಂಘಟನೆ ಶಕ್ತಿ ನನ್ನ ಗೆಲುವಿಗೆ ಅನುಕೂಲ ಆಗಬಹುದು. ನಾಮಪತ್ರ ಸಲ್ಲಿಕೆ ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಈ ಹೇಳಿಕೆಯನ್ನ ನೀಡಿದ್ದಾರೆ. ಒಂದ್ ರೀತಿ ಒತ್ತಡಕ್ಕೆ ಮಣಿದು ಕೃಷ್ಣ ಬೈರೇಗೌಡರು ಈ ಕ್ಷೇತ್ರದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ಉತ್ತರ ಜೆಡಿಎಸ್ ಪಾಲಿಗಿತ್ತು, ಆದರೆ ಸಮರ್ಥ ಅಭ್ಯರ್ಥಿ ಸಿಗದ ಕಾರಣವಾಗಿ ಜೆಡಿಎಸ್ ಅದನ್ನ ಕಾಂಗ್ರೆಸ್ಗೆ ಕೊನೆ ಕ್ಷಣದಲ್ಲಿ ಬಿಟ್ಟುಕೊಟ್ಟಿತ್ತು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಅನಿವಾರ್ಯವಾಗಿ ಕೃಷ್ಣ ಬೈರೇಗೌಡರ ಹೆಗಲಿಗೆ ಈ ಕ್ಷೇತ್ರ ಬರುವಂತದ್ದಾಗಿತ್ತು. ಯಾಕಂತಂದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ನ ಮಟ್ಟಿಗೂ ಕೂಡ ಸಮರ್ಥವಾದಂತ ಅಭ್ಯರ್ಥಿ ಇರಲಿಲ್ಲ. ಹಾಗಾಗಿ ಶಾಸಕರ ಅಭಿಪ್ರಾಯಕ್ಕೆ ಮಣಿದು ಮೈತ್ರಿ ಅಭ್ಯರ್ಥಿ ಆಗಿದ್ದೀನಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ಚುನಾವಣೆಯನ್ನ ಎದುರಿಸುತ್ತೇವೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. 28ರಲ್ಲಿ 7 ಕಡೆ ಜೆಡಿಎಸ್ ಅಭ್ಯರ್ಥಿಗಳು, 21 ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯ 3 ಕ್ಷೇತ್ರವನ್ನ ಗೆಲ್ಲುತ್ತೇವೆ. ಬೆಂಗಳೂರು ದಕ್ಷಿಣದಲ್ಲಿ ಯಾರೋ ಯುವಕನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ತೇಜಸ್ವಿನಿ ಅವರಿಗೆ ಟಿಕೆಟ್ ತಪ್ಪಿದ್ದರಿಂದ ನಾವು ಲಾಭ ಮಾಡಿಕೊಳ್ಳಬೇಕು ಅಂತಿಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶಾಸಕರ ಒತ್ತಡಕ್ಕೆ ಮಣಿದು ನಾಮಪತ್ರವನ್ನ ಸಲ್ಲಿಸಿರುವುದಾಗಿ ಹೇಳಿದ್ದಾರೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿ, ಬೆಂಗಳೂರು ನಗರದ 3 ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನ ಸಾಧಿಸ್ತೇವೆ, ಅದಕ್ಕೆ ಬೇಕಾದಂತ ಶ್ರಮ ವಹಿಸ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಯಾರೋ ಯುವಕನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ತೇಜಸ್ವಿನಿ ಅವರಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಅದರ ಅನುಕೂಲವನ್ನ ನಾವು ಪಡಿಬೇಕು ಅಂತೇನಿಲ್ಲ ಅನ್ನುವಂಥದ್ದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮೈತ್ರಿ ಪಕ್ಷಗಳ ಸಂಘಟನೆ ಕೃಷ್ಣ ಬೈರೇಗೌಡರ ಗೆಲುವಿಗೆ ಅನುಕೂಲವಾಗಬಹುದು, ಕಾರಣವಾಗಬಹುದು ಅನ್ನುವಂಥ ವಿಶ್ವಾಸವನ್ನ ಕೂಡ ಕೃಷ್ಣ ಬೈರೇಗೌಡರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಕೊನೆ ಕ್ಷಣದಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಸಿಕ್ತು. ಹಾಗಾಗಿ ಒಂದ್ ರೀತಿ ಒತ್ತಡಕ್ಕೆ ಮಣಿದು ಕೃಷ್ಣ ಬೈರೇಗೌಡರು ಇದೀಗ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಯಾವ ರೀತಿಯಾದಂತ ವಾತಾವರಣ ಇದೆ ಕ್ಷೇತ್ರದಲ್ಲಿ? ಕೃಷ್ಣ ಬೈರೇಗೌಡರ ಗೆಲುವಿಗೆ ಸಹಕಾರಿಯಾಗುವಂತ ಅಂಶಗಳಿದೆಯಾ, ಹೇಗೆ? ಖಂಡಿತವಾಗಿಯೂ ಲಿಖಿತ, ಏನಂತಂದ್ರೆ ನೀವು ಹೇಳಿದಾಗೆ ಕಡೆ ಕ್ಷಣದಲ್ಲಿ ಅಂತ ಏನಂತಂದ್ರೆ ಮೈತ್ರಿ ಪಕ್ಷದಲ್ಲಿ ಏನು ಬೆಂಗಳೂರು ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಬಂದು ಜೆಡಿಎಸ್ ಪಾಲಾಗಿತ್ತು. ಆದ್ರೆ ಜೆಡಿಎಸ್ ನಲ್ಲಿ ಸೂಕ್ತವಾದ ಅಭ್ಯರ್ಥಿ ಸಿಗದ ಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಅಂತಿಮ ಒಂದು ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ಷೇತ್ರವನ್ನು ಬಿಟ್ಕೊಡಲಾಯಿತು. ಹಾಗಾಗಿ ಸೂಕ್ತವಾದ ಅಭ್ಯರ್ಥಿಯಾಗಿ ಕೃಷ್ಣ ಬೈರೇಗೌಡ ಸಚಿವರು ಆಗಿದ್ದಾರೆ. ಪ್ರಸ್ತುತ ಮೈತ್ರಿ ಸರ್ಕಾರದಲ್ಲಿ ಏನು ಕೃಷ್ಣ ಬೈರೇಗೌಡರಿಗೆ ವೈಯಕ್ತಿಕವಾಗಿ ಇಷ್ಟವಿಲ್ಲದಿದ್ದರೂ ಅವರ ಹಿರಿಯ ನಾಯಕರ ಒಂದು ಗೌರವಕ್ಕೆ ಮತ್ತು ಪಕ್ಷದ ಒಂದು ಇದಕ್ಕಾಗಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅಂತಂದ್ರೆ ಗೆಲುವಿನ ವಿಶ್ವಾಸವೂ ಇದೆ, ಗೌರವ ಕೊಡ್ಬೇಕಾಗಿರ್ತಕ್ಕಂಥದ್ದು ನನ್ನ ಒಂದು ಕರ್ತವ್ಯ. ಹಾಗಾಗಿ ನಾನು ಸ್ಪರ್ಧೆಯನ್ನ ಮಾಡಿದ್ದೇನೆ. ಗೆಲುವು ಖಂಡಿತ, ಯಾಕಂತಂದ್ರೆ ಇರ್ತಕ್ಕಂತ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆಲುವು ವಾತಾವರಣ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಮತ ನೀಡ್ತಾರೆ ಜನರು. ಹಾಗಾಗಿ ಏನು ಬಿಜೆಪಿಗೆ ಒಂದು ವಿರೋಧ ಇರ್ತಕ್ಕಂಥ ಸಾಕಷ್ಟು ವಿರೋಧ ಇದೆ. ಹಾಗಾಗಿ ಗೆಲುವು ಗ್ಯಾರಂಟಿ. ಅದು ಅಲ್ಲದೆ ನಮ್ಮ ಪಕ್ಷದ 5 ಶಾಸಕರಿದ್ದಾರೆ, ಜೆಡಿಎಸ್ ನ 2 ಶಾಸಕರು ಎಲ್ಲರೂ ಸಂಪೂರ್ಣವಾಗಿ ಒಪ್ಪಿರೋದ್ರಿಂದ ಈ ಬಾರಿ ನಾನು ಒಂದು ಕಂಟೆಸ್ಟೆಂಟ್ ಮಾಡೋದಿಲ್ಲ. ಗೆಲುವು ಯಾವುದೇ ರೀತಿ ತಪ್ಪಿಸಿ ಯಾರಿಂದನೂ ಸರಿಯಿಲ್ಲ, ಗೆಲುವು ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ಲಿಖಿತ. ಓಕೆ, ಧನ್ಯವಾದ ಸಂಜಯ್ ಮಾಹಿತಿಗಾಗಿ. ಕೃಷ್ಣ ಬೈರೇಗೌಡರಿಗೆ ವೈಯಕ್ತಿಕವಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದು ಅಷ್ಟು ಮನಸ್ಸಿಲ್ಲದಿದ್ರೂ ಕೂಡ ಶಾಸಕರ ಒತ್ತಡಕ್ಕೆ ಮಣಿದು, ಮುಖಂಡರ ಅಭಿಪ್ರಾಯಕ್ಕೆ ಮಣಿದು ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಬೆಂಗಳೂರು ಉತ್ತರದ ಮಟ್ಟಿಗೆ ಕಾಂಗ್ರೆಸ್ಗೂ ಕೂಡ ಸಮರ್ಥ ಅಭ್ಯರ್ಥಿಯ ಕೊರತೆ ಇತ್ತು. ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಈ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಒತ್ತಡವನ್ನು ಹೇರಲಾಗಿತ್ತು. ಇನ್ನು ಇವತ್ತು ಕೃಷ್ಣ ಬೈರೇಗೌಡರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ.